ಹಾಯ್ ಫ್ರೆಂಡ್ಸ್, ಇದು ಮಂಗಳವಾರದ ಮಿನಿ ವ್ಲಾಗ್. ಬೆಳಿಗ್ಗೆನೆ ನಿನ್ನೆ ತೆಗೆದಿದ್ದಂಥ ಅರಿಶಿಣದಲ್ಲಿ ಕೆಲವು ಗಿಡಗಳನ್ನು ಅದೇ ಜಾಗದಲ್ಲಿ ನೆಟ್ಟೆ. ಹಾಗೆ ನಿನ್ನೆ ತೊಳೆದಿಟ್ಟ ಅರಿಶಿಣವನ್ನು ಒಣಗಲಿಕ್ಕೆ ಹಾಕಿದೆ. ಇವತ್ತು ನಾನು ಕಾಸರಗೋಡಿಗೆ ಹೋಗುವುದರಿಂದ ನನ್ನ ಹೇರ್ ಆಯಿಲ್ಗೆ ಬೇಕಾದ ನೆಲಚರಿ, ನುಗ್ಗೆ ಸೊಪ್ಪು, ಗರಿಕೆ ಎಲ್ಲ ತರುವಂಥ ಕೆಳಗಿನ ತೋಟಕ್ಕೆ ಹೋದೆ. ಆಗ ನೋಡಿ ನನಗೆ ಮೊನ್ನೆ ಸಿಕ್ಕಿದ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಹಾಗೆ ಇದನ್ನೆಲ್ಲ ತಂದು ನೆಕ್ಸ್ಟ್ ನಾವು ಹೊರಟದ್ದು ಕಾಸರಗೋಡಿಗೆ. ಅಪ್ಪನ ಜೊತೆ ನಾವು ಇವತ್ತು ಗಾಡಿಯಲ್ಲಿ ಹೋಗ್ತಾ ಇದ್ದೆ. ದಾರಿಯಲ್ಲಿ ಒಂದು ಮನೆಯಿಂದ ಸ್ವಲ್ಪ ಮೆಹಂದಿ ಸೊಪ್ಪು ತಗೊಂಡದ್ದು ನೇರವಾಗಿ ನಾವು ಹೊರಟದ್ದು ಕಾಸರಗೋಡಿಗೆ. 3/4 ಗಂಟೆಯ ಜರ್ನಿಯ ನಂತರ ನಾವು ಕಾಸರಗೋಡು ತಲುಪಿದೆವು. ಸ್ವಲ್ಪ ಹೊತ್ತಾಗುವಾಗ ಮನೆಯ ಸ್ಥಿತಿ ಹೀಗಿತ್ತು. ಹಾಗೆ ಊಟ ಎಲ್ಲ ಆದ್ಮೇಲೆ ನೋಡುವಾಗ ಒಂದು ಸಿಯಲಿತ್ತು. ಅದರ ನೀರು ಕುಡಿಯುವ ಅಂತ ಹೇಳಿ ಅದನ್ನು ಹೇಗೋ ಕಟ್ ಮಾಡಿ ತುಂಬ ನೀರಿರ್ಬೋದು ಅಂತ ದೊಡ್ಡ ಪಾತ್ರೆ ಹಾಕಿ ನೋಡಿದೆ. ನೋಡುವಾಗ ಇಷ್ಟೇ ಸ್ವಲ್ಪ ನೀರಿದ್ದದ್ದು. ತಿನ್ಲಿಕ್ಕೆ ಏನಾದ್ರು ಅಂತ ಒಳಗೆ ನೋಡುವಾಗ ಸಿಯಲ್ಲ ಫುಲ್ ಖಾಲಿ. ಹಾಗೆ ರಾತ್ರಿ ಆದಾಗ ಎಗ್ ಮಸಾಲ ಮಾಡುವಂಥ ಎಲ್ಲ ತರಕಾರಿ ಕಟ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಎಗ್ ಮಸಾಲ ಎಲ್ಲ ಹಾಕಿ ಎಗ್ ಕರಿ ರೆಡಿ ಮಾಡಿದೆ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಹೇರ್ ಆಯಿಲ್ ಮಾಡಿದ್ದನ್ನು ಸೇಲ್ ಮಾಡಿದ್ದನ್ನೆಲ್ಲ ತೋರಿಸ್ತೇನೆ. ನನ್ನ ಈ ಸಣ್ಣ ಹೆಜ್ಜೆಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.